ಹಲೋ ನಮಸ್ಕಾರ. ಕ್ರೇಜಿ ಸ್ಟಾರ್ ವೆಂಕಟೇಶ್ ಮೇಲ್ಕೋಟೆ. ನಾನಿವತ್ತು ಮಾತಾಡ್ತಿರೋದು ಒಂದು ಟ್ರಾಫಿಕ್ ಬಗ್ಗೆ. ಎಲ್ಲ ಕಡೆ ಮಕ್ಕಳು ಕಳ್ತನ ಆಗ್ತಾ ಇದೆ ನೋಡಿ. ತಾಯಿ ತಂದೆಯವರು ಸ್ಕೂಲ್ಗಳು ಕಾಲೇಜುಗಳು ಬಿಡಬೇಕಂದ್ರೆ ಹುಷಾರಾಗಿ ಬಿಡಿ. ಸಾಯಂಕಾಲ ಕರ್ಕೊಬನ್ನಿ, ಒಬ್ಬೊಬ್ಬರನ್ನೇ ಬಿಡಬೇಡಿ. ಭಾಳ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳಿಗಾಗಿ ನೀವು ಪಾಪ ಡ್ಯೂಟಿಗಳು ಮಾಡ್ತೀರಾ, ಅವ್ರಿಗಾಗಿ ಏನು ಇಷ್ಟು ಕಷ್ಟಪಟ್ಟು ಓದಿಸ್ತೀರಾ. ದಯವಿಟ್ಟು ನೋಡಿ, ಕಳ್ಕೊಂಬಿಟ್ಟು ಅಳೋದು ಬೇಡ. ಡೌಟ್ ಬಂದರೆ ಪೊಲೀಸಿಗೆ ಫೋನ್ ಮಾಡಿ. ದಯವಿಟ್ಟು ಕಾರಲ್ಲಿ ಕಿಡ್ನಾಪ್ ಮಾಡೋದು, ಈ ಆಟೋಗಳಿಗೆ ಇದು ಮಾಡೋದು ಹಿಂಗೆಲ್ಲ ಇದ್ದಾರೆ. ಸ್ಕೂಲ್ಗಳ ಹತ್ರ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನ ಕರ್ಕೊಂಬರ್ಬೇಕು, ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬೇಕು, ಸೇಫ್ಟಿಯಾಗಿ ಕರ್ಕೊಂಬರ್ಬೇಕು. ಈ ಥರ ಮಾಡಿ ನಾನು ನಿಮ್ಮಿಂದ ಲೈಕ್ ಬರುತ್ತೆ ಅಂತ ಮಾಡ್ತಾ ಇಲ್ಲ. ನಿಮ್ಮ ಎಚ್ಚರಿಕೆ ನೀವಿರಿ. ಮಕ್ಕಳಿಗಾಗಿ ಪಾಪ ಕಷ್ಟಪಟ್ಟು ಓದಿಸ್ತೀರಾ, ಅವ್ರಿಗಾಗಿ ಎಲ್ಲ ಮಾಡ್ತೀರಾ. ಅವ್ರನ್ನ ಕಳ್ಕೊಬಿಟ್ರೆ ನಿಮಗೆ ದುಃಖ ಆಗುತ್ತೆ. ದುಃಖ ಆಗೋದು ಬೇಡ ಅಂತ ನಾನು ಇದು ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ಹೊರಗಡೆ ದೇಶದ ಮಕ್ಕಳುಗಳನ್ನ ಕಣ್ಣು ಕಿಡ್ನಿಗಳು ಎಲ್ಲ ತೆಗಿತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಿಗೆಲ್ಲ ಅನ್ನ ನೀರು ಇಲ್ದೇ ಕೊಟ್ಟು ಅಲ್ಲಿ ಗುಂಡಾಗಿರಿ, ಬಾಂಬ್ ಹಾಕೋದು, ಅವು ಇವು ಅಂತ ಎಲ್ಲ ಕಲಿಸ್ತಾ ಇದ್ದಾರೆ. ಎಲ್ಲ ಥರ ಯೂಸ್ ಮಾಡ್ಕೋತವ್ರೆ. ನಮ್ಮ ಕರ್ನಾಟಕದಲ್ಲಿ ಆ ಥರ ಆಗಬಾರ್ದು. ನಮ್ಮ ಆಲ್ ಇಂಡಿಯಾ ಯಾರಿಗೂ ಆಗಬಾರ್ದು. ಆ ಥರ ಮೋಸ ಆಗಬಾರ್ದು. ಡೌಟ್ ಬಂದರೆ ಪೊಲೀಸಿಗೆ ಫೋನ್ ಮಾಡಿ. ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಡಬೇಡಿ. ರಸ್ತೆಗಳಲ್ಲಿ ಎಚ್ಚರಿಕೆಯಿಂದಿರಿ. ಸ್ಕೂಲ್ಗಳ ಹತ್ರ, ಕಾಲೇಜುಗಳ ಹತ್ರ ಸೆಕ್ಯೂರಿಟಿಗಳು ಅಂತೀವಿ, ಸೆಕ್ಯೂರಿಟಿಗಳ ಥರನೇ ಡ್ರೆಸ್ ಹಾಕೊಂಬಂದಿರ್ತಾರೆ. ಆಟೋ ಡ್ರೈವರ್ ಥರ ಇರ್ತಾರೆ, ಕಾರ್ ಡ್ರೈವರ್ ಥರ ಇರ್ತಾರೆ. ಯಾರನ್ನೂ ನಂಬಕ್ಕಾಗಲ್ಲ. ಚಾಕ್ಲೇಟ್ ಕೊಡೋದು, ಡೈರಿ ಮಿಲ್ಕ್ ಕೊಡೋದು, ಮಾತಾಡಿಸೋದು ಇವೆಲ್ಲ ಮಾಡಿದ್ರೆ ಪೊಲೀಸ್ ಪಟ್ಟೆಂತ ಫೋನ್ ಮಾಡಿ, ಲಾಕ್ ಮಾಡಿ. ತಪ್ಪಿದರೆ ಹೇಳಿ, ನಾನು ಒಳ್ಳೆಯದಾಗಿ ಮಾತಾಡಿದ್ದೀನಿ. ತಪ್ಪು ಸರ್ ನೀವೇ ಹೇಳಿ.